ಮಿಸ್ಟರ್ ಶಂಕರಪ್ಪ, ಅವತ್ತು ಈ ಚಕ್ರವ್ಯೂಹನ ಬೇಸಕ್ಕಾಗತ್ತಾ ಅಂತ ಕೇಳಿದ್ಯಲ್ಲ, ಅವನ ದ್ವಾಪರದ ಅಭಿಮನ್ಯು, ಇವನು ಕಲಿಯುಗದ ಅಭಿಮನ್ಯು. 2 ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ. ಅಮರ, ನನಗ್ ಮಂತ್ರಿಗಿಂತ್ರಿ ಏನು ಬೇಡ, ನನ್ನನ್ನು ಬಿಟ್ಬಿಡು. ನನಗೂ ಬೇಡ. ಹೌದಪ್ಪ, ನೀನ್ ಬೇಕಾದ್ರೂ ನಾಸ್ಕೋ, ನಾವೆಲ್ಲ ನಿಂಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ಯಾ ಶಂಕರಪ್ಪ, ಪ್ರಾಣ ಭಯ ಹೇಗಿರುತ್ತೆ ಅಂತ. ಅನಿಲ್ ರಾಜನ್ ಬಿಟ್ಟು ನಿರಪರಾಧಿ ಜನಗಳನ್ನೆಲ್ಲ ಕೊಲ್ಸಿದ್ರಲ್ಲ, ಆಗ ಇದನ್ನೆಲ್ಲ ಯೋಚನೆ ಮಾಡಿದ್ರ? ಆಗ ನಿಮ್ಮ ಹತ್ರ ಭಯ ಆಯ್ತಾ, ದಯ ಆಯ್ತಾ, ಮನುಷ್ಯತ್ವ ಆಯ್ತಾ? ಅಮ್ಮ, ನಮ್ಮನ್ ಕೊಂದ್ರೆ ನೀನ್ ಬದುಕಾಗತ್ತಾ? ಸರ್ಕಾರ ನಿನ್ನ ನೇರ್ಗಾಗ್ತಾರೋ? ನಿನ್ನಾಗ ನನಗ್ ಬದುಕೋ ಆಸೆ ಇಲ್ವೋ? ಅನ್ಯಾಯವಾಗಿ ಮುಖ್ಯಮಂತ್ರಿ ಆಗೋ ಅವಕಾಶನ ಕಳ್ಕೋಬೇಡವೋ? ನನಗ್ ಪದವಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಇನ್ನೇನ್ ಬೇಕಪ್ಪ? ಸಾವು, ನಿಮ್ಮೆಲ್ಲರ ಸಾವು. ಕಾನೂನ ನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜ ಕಲ್ಯಾಣಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ನಿಮ್ಮೆಲ್ಲರ ಸರ್ವನಾಶ ಆಗ್ಲೇಬೇಕು. ನನ್ನಂತ 10 ಜನ ಹುಟ್ಟಿ ಇಂಥ ಯಜ್ಞ ಮಾಡೋ ತನಕ ನಮ್ಮ ಜನ, ನಮ್ಮ ದೇಶ ಉದ್ಧಾರ ಆಗೋಲ್ಲ.